ಅದೇ ಸ್ಮೆಲ್ ನೋಡಿ ಹೀಗೆ ಉಂಗ್ಲಿ ಅದೇನಾಗುತ್ತೆ, ಸ್ವಲ್ಪ ಮೆಲ್ಟ್ ಆಗುತ್ತೆ ಅಲ್ವಾ. ಸೊ ಮೆಲ್ಟ್ ಆದಾಗ ಜಸ್ಟ್ ಜೆಂಟ್ಲಿಯಾಗಿ ಅವ್ರಿಗೆ ಮಸಾಜು ಆಗಬೇಕು, ನೈಲ್ಗೆ ಅಲ್ಲಿ ರಿಮೂವೂ ಆಗಬೇಕು ನೋಡಿ. ಓಕೆನಾ. ನಾವು ನಾರ್ಮಲಾಗಿ ಇವಾಗ ನಾರ್ಮಲಾಗಿ ಬೆರಳು ಕೊಟ್ಟಿವಿ, ನಾವು ಹಿಂಗೆ ಮಾಡಿಬಿಟ್ರೆ ಹೆಂಗೆ ಅನಿಸುತ್ತೆ ಅವ್ರಿಗೆ ಅಲ್ವಾ. ಸೊ ಅದಕ್ಕಾಗಿ ನೀಟಾಗಿ ಈ ಥರ ಜೆಂಟಲಾಗಿ ಮಾಡಬೇಕು. ಮತ್ತು ಬಂದು ನೈಲ್ಸ್ ಏನಾದರೂ ಇದ್ದರೆ ಅವ್ರಿಗೆ ನೈಲ್ಸ್ ಬೇಕು ಅಂತಂದರೆ ಅವ್ರಿಗೆ ಯಾವ ಥರ ಶೇಪ್ ಬೇಕೋ ನಾವು ಆ ಥರ ಶೇಪ್ ಮಾಡ್ಕೋಬೇಕು. ಬಿಕಾಸ್ ನಾನು ಇವಾಗ ಇವ್ರಿಗೆ ಎಕ್ಸ್ಟೆನ್ಷನ್ನ ಫಿಕ್ಸ್ ಮಾಡ್ತೀನಿ, ನನಗೆ ಇಷ್ಟೊಂದು ಉದ್ದ ನೈಲ್ಸ್ ಬೇಡ. ಓಕೆನಾ. ಇನ್ನೊಂದು ಎಕ್ಸ್ಟೆನ್ಷನ್ ಫಿಕ್ಸ್ ಮಾಡಬೇಕಾದ್ರೆ ಉದ್ದ ನೈಲ್ಸ್ ಇರಬಾರ್ದು. ಓಕೆನಾ. ಫುಲ್ ಶಾರ್ಟ್ ಇರಬೇಕು. ಅದನ್ನೇನು ಮಾಡ್ತೀವಿ ನೋಡಿ, ಗೊತ್ತಾಗ್ತಿಲ್ಲ ಅನಿಸುತ್ತೆ, ತುಂಬ ತೆಳ್ಳಕ್ಕಿದೆ ಅಂದರೆ ಇವಾಗ ಅಷ್ಟೊಂದಿಲ್ಲ, ನನಗೆ ಚೆನ್ನಾಗಿ ಕಾಣುತ್ತೆ. ಒಂದು ನಿಮಿಷ ತೋರಿಸ್ತೀನಿ. ಗೊತ್ತಾಗ್ತಿದ್ಯಾ. ಸೊ ಈ ಥರ ಇರುತ್ತೆ ಡೆಡ್ ಸ್ಕಿನ್ ಜಾಸ್ತಿ ಇದ್ದಾಗ. ಸೊ ಇದನ್ನು ಪುಷ್ ಮಾಡ್ತೀನಿ ನಾನು. ಬಿಕಾಸ್ ಯಾಕೆ ಅಂತಂದರೆ ಈ ಕ್ಯೂಟಿಕಲ್ ಏರಿಯಾ ಏನಿದೆ ಅದು ಸ್ವಲ್ಪ ಮೇಲೆ ಒಳಗಡೆಗೆ ಹೋಗಲಿ ಅಂತ. ಬಿಕಾಸ್ ನಾವು ಎಕ್ಸ್ಟೆನ್ಷನ್ ಫಿಕ್ಸ್ ಮಾಡಬೇಕಾದ್ರೆ ಅದು ನೈಲ್ ಮೇಲೇ ಇರುತ್ತೆ. ಸೊ ಅದಕ್ಕಾಗಿ ಇದು ಪುಷ್ ಮಾಡೋದ್ರಿಂದ ಇದು ಅಲ್ವಾ, ಈ ಥರ ವಿಸಿಬಲ್ ಆಗಬಾರ್ದು. ನೀಟಾಗಿ ಅವ್ರ ನೈಲ್ಗೆ ಫಿಕ್ಸ್ ಆಗಬೇಕು ಕರೆಕ್ಟಾಗಿ. ಈ ಕಡೆ ನೋಡಿ ಹಿಂಗೆ ಮಾಡಿದಾಗ ಕರೆಕ್ಟಾಗಿ ಹಿಂಗೆ ಕೂತಿರ್ಬೇಕು. ಸೇಮ್ ಅವ್ರ ಒರಿಜಿನಲ್ ನೈಲ್ ಥರನೇ ವಿಸಿಬಲ್ ಆಗಬೇಕು. ಓಕೆನಾ. ಹೀಗೆ ಸ್ವಲ್ಪ ಟೈಟಾಗಿ ಪ್ರೆಸ್ ಮಾಡಿ, ಅವಾಗ ಏನಾಗುತ್ತೆ ಗ್ಲೂ ನೋಡಿ ಸ್ಪ್ರೆಡ್ ಆಗಿದೆ. ಓಕೆನಾ. ನಾವು ಹಾಕೋಕ್ಕೆ ಮೊದಲು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಬಿಕಾಸ್ ಏನಾದರೂ ನೀವು ಮಾಡ್ತಾ ಇರ್ತೀರ ಬೈ ಮಿಸ್ಸಾಗಿ ಫೇಸ್ ಕೋಟ್ ಬಂದ್ಬಿಟ್ಟು ನಮಗೆ ಟ್ರಾನ್ಸ್ಪರೆಂಟ್ ಇರುತ್ತೆ, ಕಲರ್ ಇರೋದಿಲ್ಲ, ಯಾವುದೇ ಕಲರ್ ಇರೋದಿಲ್ಲ. ಅವರ ನೈಲ್ ಏನಿದೆ ಫಸ್ಟ್ ನೀವು ಬಿಗಿನರ್ಸ್ ಆಗಿರೋದ್ರಿಂದ ಏನು ಮಾಡ್ತೀರಾ, ಫಸ್ಟ್ ಈ ಶೇಪ್ ಏನಿದೆ ಈ ಶೇಪ್ಗೆ ಹಾಕ್ಕೊಳ್ತೀರ. ಓಕೆನಾ. ನೆಕ್ಸ್ಟ್ ಈ ಸೈಡ್ ಶೇಪ್, ಮತ್ತೆ ಬಂದು ಫುಲ್ ಒನ್ ಅಷ್ಟೇ. ಓಕೆನಾ. ಫಸ್ಟ್ ಈ ಸೈಡ್ ಹಾಕ್ಕೊಳ್ತೀನಿ, ಮತ್ತು ಈ ಸೈಡ್, ಮತ್ತು ಫುಲ್. ಆವಾಗ ಜಾಸ್ತಿ ಪ್ರಾಡಕ್ಟ್ ಬರೋದಿಲ್ಲ, ನನಗೆ ಎಷ್ಟು ಬೇಕೋ ಅಷ್ಟು ಪ್ರಾಡಕ್ಟ್ ಮಾತ್ರ ಬರುತ್ತೆ. ಓಕೆನಾ. ಹುಷಾರಾಗಿ ಹಾಕ್ಕೊಂಡು ನೋಡಿ. ಹಿಂಗಾಗಿದೆ ಅಲ್ವಾ. ಇಲ್ಲೇನಾದರೂ ಬಂತು ಅಂತಂದರೆ ನಾವೇನು ಯು ವಿ ಲ್ಯಾಂಪಲ್ಲಿ ಇಡ್ತೀವಿ ಅದಕ್ಕೆ ಮೊದಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ಬೇಕು. ಈ ಸೈಡ್ಸಲ್ಲಿ ನಾನು ಜಾಸ್ತಿ ಪ್ರಾಡಕ್ಟ್ ತಗೊಳ್ತಾ ಇಲ್ಲ, ಸ್ವಲ್ಪ ಪ್ರಾಡಕ್ಟ್ ಮಾತ್ರ ತಗೊಳ್ತಾ ಇದ್ದೀನಿ. ಬಿಕಾಸ್ ಯಾಕೆ ಅಂದರೆ ಮತ್ತೆ ಒಂದು ಕೋಟ್ ಹಾಕ್ತೀವಿ, ಡಬಲ್ ಕೋಟ್. ಓಕೆನಾ. 60 ಸೆಕೆಂಡ್ಸ್.
ಅದು ಆಟೋಮೆಟಿಕ್. ಅಲ್ಲಿ ನೋಡಿ ಅಲ್ಲಿ ಆಲ್ರೆಡಿ ಆನ್ ಮಾಡಿಟ್ಟಿದ್ದಾರೆ ಆಗಲೇ ಫಸ್ಟ್ ಬ್ಯಾಚಲ್ಲಿ ಅವರು ಆನ್ ಮಾಡಿರೋದಕ್ಕೆ ಅಲ್ಲಿ ಆನ್ ಹ್ಯಾಂಡ್ ಹೋಗಿದ ತಕ್ಷಣ ಸೆನ್ಸರಿಂದ ಆನ್ ಆಗುತ್ತೆ. ಓಕೆನಾ, ಒನ್ಸ್ ಆನ್ ಮಾಡಿದ್ರೆ ಸಾಕು, ಅದು ಸೆನ್ಸರಿಂದ ಆನ್ ಆಗುತ್ತೆ. ಅದೇ 60 ಬಂದುಬಿಟ್ಟು ಆಫ್ ಆಗುತ್ತೆ. ಸೇಮ್ ಟಾಪ್ ಕೊಟ್ಟೆ, ಅದರಲ್ಲಿನ ಮ್ಯಾಟ್ ಶೈನ್ ಅಂತ ಬರುತ್ತೆ. ಗೊತ್ತಿರುತ್ತಲ್ವ ಮ್ಯಾಟ್ ಅಂದರೆ ನಾರ್ಮಲ್ ಆಗಿ ಮ್ಯಾಟ್ ಇರುತ್ತೆ. ಸೇಮ್ ಲಿಪ್ಸ್ಟಿಕ್ ಗ್ಲಾಸಿ ಯಾವ ಥರ ಬರುತ್ತೆ ಆ ಥರ. ದೆನ್ ಮ್ಯಾಟ್ ಅಂತಂದರೆ ನಾರ್ಮಲ್ಲಾಗಿ ಮ್ಯಾಟ್ ಆ ಥರ ಬರುತ್ತೆ. ಸೊ ಇವಾಗ ಏನು ಮಾಡ್ತೀವಿ, ಟಾಪ್ ಕೋಟ್ನ ಕಂಪ್ಲೀಟಾಗಿ ಹಾಕ್ಕೊಳ್ತೀವಿ. ಟಾಪ್ ಕೋಟ್ಗೆ ಮಾತ್ರ 120 ಸೆಕೆಂಡ್ಸ್ ಲಿಮಿಟ್ಸ್. ಒಂದು ಸ್ಟೋನ್ ಇಟ್ಟರೆ ಸಹ 100 ರೂಪೀಸೇ ಚಾರ್ಜ್ ಮಾಡ್ತೀವಿ. ಮತ್ತೆ ಇದ್ರ ಮೇಲೆ ನಾವು ಡಿಸೈನ್ ಮಾಡ್ತೀನಿ ಅಂತಂದರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್. 1 ಫಿಂಗರ್ 2 ಹ್ಯಾಂಡ್ಸ್ಗೂ ಸೇರಿಸಿ 4 1 ಫಿಂಗರ್ 100 ರೂಪೀಸ್. ನಾನು ಕ್ಯೂಟಿಕಲ್ ಇದನ್ನು ಏನಕ್ಕೆ ಯೂಸ್ ಮಾಡ್ತೀನಿ, ಸೊ ನಾವೆಲ್ಲ ಆಲ್ರೆಡಿ ರಫ್ ಆಗಿರುತ್ತಲ್ವ ಅವ್ರ ಸ್ಕಿನ್ನು, ಸೊ ಅದಕ್ಕೆ ನಾನು ಇದಕ್ಕೆ ಹಾಕ್ತಿಲ್ಲ, ನೈಲ್ಸ್ಗೆ ಹಾಕ್ತಿಲ್ಲ. ಏನು ಕ್ಯೂಟಿಕಲ್ ಏರಿಯಾ ಇದೆ ಸ್ಕಿನ್ನು ಅದಕ್ಕೆ ಹಾಕ್ತೀನಿ. ಓನ್ಲಿ ಫಾರ್ ಸೈಡ್ಸ್ ಅಷ್ಟೇ. ರಫ್ ಆಗಿರುತ್ತಲ್ವ ಸ್ಕಿನ್ನು. ಯಾವ ಕಲರ್? ಮಾಡಿದ್ರಾ? ತುಂಬ ಚೆನ್ನಾಗಿ ಮಾಡಿದ್ದೀರಾ. ಬಟ್ ಏನು ಅಂತಂದರೆ ಇಲ್ಲಿದೆ ಅಲ್ವಾ, ಇದು ಫಸ್ಟ್ ನೀವು ಜೆಲ್ ಪಾಲಿಶ್ನ ಹಾಕ್ಬಿಟ್ಟು ಏನೇ ಇರಲಿ ಡಿಸೈನ್ಸ್ ಮಾಡ್ಕೋಬೇಕು. ಓಕೆನಾ, ಇದೆಲ್ಲ ಚೆನ್ನಾಗಿ ಮಾಡಿದ್ದೀರಾ. ಓಕೆನಾ, ಮತ್ತು ಇದಿದೆಯಲ್ವಾ, ಇದನ್ನೆಲ್ಲ ಇನ್ನೂ ಸ್ಮಾಲ್ ಒನ್ ಹಾಕಬೇಕು. ಓಕೆ, ಡಿಸೈನ್ಸ್ ಓಕೆ, ಚೆನ್ನಾಗಿ ಫಸ್ಟ್ ಡೇ ಚೆನ್ನಾಗಿ ಮಾಡಿದ್ದೀರಾ. ವಿಸಿಬಲ್ ಆಗುತ್ತೆ, ಬೇಗ ಬರುತ್ತೆ. ಇಲ್ಲ ಅಂತಂದರೆ ನಾರ್ಮಲ್ ನೈಲ್ ಆಗುತ್ತೆ ಅಂತಂದರೆ ಈ ಥರ ಏನೋ ಥರ ಅದರಲ್ಲಿ ಹಾಕ್ಕೊಂಡಿದ್ದೀವಿ.
ನಾರ್ಮಲ್ ಮಾಡ್ಕೊಂಡ್ರೆ ನೋಡಿ ಸ್ಮಾಲ್ ಬಂದರೆ ಏನಿದೆ ವೈಟ್ ವೈಟ್ ಅದೇ ಕಟ್ ಮಾಡ್ತೀನಿ ಇಲ್ಲ ವಿಡಿಯೋಸ್ ನೋಡ್ತೀರಾ